Thomas, PU Online Classes. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ಆನ್ಲೈನ್ ತರಗತಿಗೆ ಸ್ವಾಗತ. ಇವತ್ತು ನಾನು ಗದ್ಯ ಪಾಠದಲ್ಲಿ ಎರಡನೆಯ ಪಾಠವನ್ನು ತಗೊಳ್ತಾ ಇದ್ದೇನೆ. ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಅನ್ನುವಂಥದ್ದು. ಮೊದಲನೇ ಗದ್ಯ ಪಾಠವನ್ನು ಮುಟ್ಟಿಸಿಕೊಂಡವನು. ಈಗ ಎರಡನೆಯ ಗದ್ಯ ಪಾಠ. ಇದರ ಲೇಖಕರು ಕೃಪಾಕರ್ ಮತ್ತು ಸೇನಾನಿ ಹಾಗೂ ಕೆ ಪುಟ್ಟಸ್ವಾಮಿ. ಇದರಲ್ಲಿ ಬಹಳ ಮುಖ್ಯವಾಗಿ ಬರುವಂಥದ್ದು ಕೃಪಾಕರ್ ಮತ್ತು ಸೇನಾನಿ. ಅರಣ್ಯ ಜೀವಿಗಳ ಅಥವಾ ವನ್ಯಜೀವಿಗಳ ಬಗ್ಗೆ ಅಧ್ಯಯನ ಮಾಡಿರುವುದರಲ್ಲಿ ಇವರಿಬ್ಬರು ಖ್ಯಾತನಾಮರು. ಅದರಲ್ಲೂ ವನ್ಯಜೀವಿ ಛಾಯಾಗ್ರಹಣ ಅಂತ ಏನು ಕರಿತೇವೆ, ಅದರಲ್ಲಿ ಅತ್ಯಂತ ಪ್ರಸಿದ್ಧರಾದವರು. ಕರ್ನಾಟಕದ ಕಾಡುಗಳಲ್ಲಿ ಕಂಡುಬರುವಂತಹ ಸೀಳು ನಾಯಿ, ಕೆನಾಯಿ ಅಂತಲೂ ಕರೀತಾರೆ ಅದನ್ನು. ಇವುಗಳ ಬಗ್ಗೆ ಕಾರ್ಯಕ್ರಮವೊಂದನ್ನು ಮಾಡಿ ಇಡೀ ಜಗತ್ತಿನ ಗಮನ ಸೆಳೆದವರು. ಆ ಮೂಲಕ ಒಂದು ಕಡೆ ಇವರ ಪ್ರತಿಭೆಯು ಜಗಜ್ಜಾಹೀರಾದರೆ, ಕರ್ನಾಟಕದಲ್ಲಿದ್ದಂತಹ ವಿಶೇಷ ವನ್ಯಜೀವಿಯೊಂದರ ಪರಿಚಯ ಕೂಡ ಜಗತ್ತಿಗೆ ಮಾಡಿಕೊಡ್ತಾರೆ. ಈ ಮೂಲಕ ಗ್ರೀನ್ ಆಸ್ಕರ್ ಅವಾರ್ಡನ್ನು ಕೂಡ ಪಡ್ಕೊಳ್ತಾರೆ ಇವರು. ಕಾಡುಗಳ ವೀರಪ್ಪನಿಂದ ಅಪಹೃತಗೊಳ್ಳುತ್ತಾರೆ ಕೂಡ ಒಂದು ಸಲ. ಆದರೆ ಇವರ ಒಂದು ಒಳ್ಳೆಯ ಗುಣನಡತೆಯಿಂದಾಗಿ ಯಾವುದೇ ತೊಂದರೆ ಇಲ್ಲದೆ ಅವನಿಂದ ಬಿಡುಗಡೆಗೊಳ್ಳುತ್ತಾರೆ. ಈ ಕೃಪಾಕರ್ ಮತ್ತು ಸೇನಾನಿ ಹಾಗೂ ಇವರ ಜೊತೆಗೆ ಕೆ ಪುಟ್ಟಸ್ವಾಮಿ ಅನ್ನುವವರು ಸೇರ್ಕೊಂಡು ಬಿಟ್ಟು ಒಂದು ಕೃತಿಯನ್ನು ರಚಿಸಿದ್ದಾರೆ. ಅದು ಜೀವಜಾಲ ಅಂತ ಹೇಳ್ಕೊಂಡ್ಬಿಟ್ಟು ಅದರ ಹೆಸರು. ಈ ಜೀವಜಾಲ ಕೃತಿಯಿಂದ ಆಯ್ಕೆ ಮಾಡಿಕೊಂಡಂತಹ ಒಂದು ಭಾಗವೇ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ. ವಾಲ್ಪರೈ ಅಭಿವೃದ್ಧಿ ತಂದ ದುರಂತ. ನೋಡಿ, ಅಭಿವೃದ್ಧಿ ತಂದ ದುರಂತ. ಅಭಿವೃದ್ಧಿ ಮನುಷ್ಯನ ಒಳಿತಿಗೆ ಅಂತ ನಾವು ಹೇಳುತ್ತೇವೆ. ಹಾಗಾದರೆ ಅಭಿವೃದ್ಧಿಯಿಂದ ದುರಂತಗಳು ಆಗುತ್ತವ? ಖಂಡಿತವಾಗ್ಲೂ. ಯಾವುದಾದ್ರೂ ಒಂದು ಬದಲಾವಣೆಗಳ ಜೊತೆಗೆ ಏನೋ ಒಂದು ಅಪಾಯಗಳು ಬರುವಂಥ ಸಾಧ್ಯತೆ ಇರ್ತದೆ. ಅದನ್ನು ಮನಗಂಡ್ರೆ ಒಳ್ಳೆಯದು. ಆದರೆ ಮನುಷ್ಯ ತನ್ನ ಅಭಿವೃದ್ಧಿಯ ಪರಾಕಾಷ್ಠೆಗೆ ತಲುಪ್ತಾ ಅದರ ತುದಿಯನ್ನು ತಲುಪಿದ್ದಾನೆ. ಆದರೆ ಅದರ ಜೊತೆಗೆ ಬರುವಂಥ ಅಪಾಯವನ್ನು ಅವ ಯಾವತ್ತೂ ಮನಗಾಣಲಿಲ್ಲ. ಅಭಿವೃದ್ಧಿಯಿಂದ ಅನೇಕ ತೊಂದರೆಗಳಾಗುತ್ತವೆ. ಅಭಿವೃದ್ಧಿ ಕಾರ್ಯಗಳಿಂದ ಅಂತಹ ಒಂದು ತೊಂದರೆಯಾಗಿರುವುದನ್ನು ಕುರಿತು ಇರುವಂತಹ ಬರಹವೇ ಈ ಗದ್ಯಪಾಠ. ಪೀಠಿಕೆಯಲ್ಲಿ ಇದರ ಹಿನ್ನೆಲೆಯನ್ನು ಕೊಟ್ಟಿದ್ದಾರೆ. ಮಾನವನ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವ ಶಕ್ತಿ ಈ ಭೂಮಿಗೆ ಇದೆ, ಆದರೆ ಅವನ ದುರಾಸೆಗಳನ್ನಲ್ಲ ಎಂದು ಫ್ರಾನ್ಸಿಸ್ ಬೇಕನ್ ಎಂಬ ತತ್ವಜ್ಞಾನಿ ಹೇಳಿದ ಮಾತು ಮನುಷ್ಯನ ಅಂತರಾಳವನ್ನು ಹೊಕ್ಕಿಲ್ಲ. ಪ್ರಾಕೃತಿಕ ಸಮತೋಲನಕ್ಕೆ ಮಾನವನ ದುರಾಸೆಯೇ ಮೂಲ ಕಾರಣವಾಗಿದೆ. ಹಣದ ಬೆನ್ನು ಹತ್ತಿರುವ ಮಾನವ ಪ್ರಕೃತಿಯನ್ನು ನಾಶಗೀಯುತ್ತಾ ಅಟ್ಟಹಾಸ ಮೆರೆಯುತ್ತಿದ್ದಾನೆ. ಗಣಿಗಾರಿಕೆ, ಮರಳು ದಂಧೆ, ನೀರಿನ ಮಾರಾಟ, ಅರಣ್ಯ ಲೂಟಿ, ಪ್ರಾಣಿ ಸಂಕುಲಗಳ ಬೇಟೆ ಇವೆಲ್ಲವೂ ಪ್ರಕೃತಿ ಮತ್ತು ಜೀವಜಾಲಕ್ಕೆ ವಿನಾಶವನ್ನು ತಂದಿದೆ. ಅರಣ್ಯ ನಾಶದಿಂದ ಪ್ರಾಣಿ ಸಂಕುಲ ನಾಶ, ಹವಾಮಾನ ವೈಪರೀತ್ಯ, ಬರಗಾಲ, ಜಲಮೂಲಗಳ ನಾಶ, ಇದರಿಂದ ನಾನಾ ಕಾಯಿಲೆಗಳ ತವರಾಗಿ ಮಾನವ ಹಾಗೂ ಪ್ರಾಣಿ ಸಂಕುಲಗಳ ಬದುಕು ದುರ್ಬರವಾಗುತ್ತಿದೆ. ಪ್ರತಿಯೊಬ್ಬರಲ್ಲೂ ಪ್ರಕೃತಿಯನ್ನು ಪ್ರೀತಿಸುವ, ರಕ್ಷಿಸುವ, ಉಳಿಸಿ ಬೆಳೆಸುವ ಮನೋಭಾವ ಮೂಡಿ ಕಾರ್ಯಪ್ರವೃತ್ತವಾಗಬೇಕಾಗಿದೆ. ಈ ಮೂಲಕ ಮುಂದಿನ ಪೀಳಿಗೆಗೆ ಹಿತವಾದ ಬದುಕಿನ ವಾತಾವರಣವನ್ನು ಉಳಿಸುವ ದಿಕ್ಕಿನಲ್ಲಿ ನಮ್ಮ ಪಯಣ ಸಾಗಬೇಕಾಗಿದೆ. ಪ್ರಸ್ತುತ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಎಂಬ ಲೇಖನವು ನಮ್ಮ ಅನುಭವದ ವ್ಯಾಪ್ತಿಯಲ್ಲಿ ಜೀವಜಾಲದ ಸಂಕೀರ್ಣತೆಯನ್ನು ಅರಿಯುವ ನಿಟ್ಟಿನಲ್ಲಿ ನಡೆಸಿರುವ ಒಳನೋಟವುಳ್ಳ ಪ್ರಯತ್ನವಾಗಿದೆ. ಫ್ರಾನ್ಸಿಸ್ ಬೇಕನ್ ಎನ್ನುವಂಥ ಒಬ್ಬ ತತ್ವಜ್ಞಾನಿ ಒಂದು ಮಾತನ್ನು ಹೇಳಿದ್ದಾರೆ. ಏನು ಅಂತ ಹೇಳಿದ್ರೆ, ಮನುಷ್ಯನ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವ ಶಕ್ತಿ ಈ ಭೂಮಿಗಿದೆ, ಆದರೆ ದುರಾಸೆಯನ್ನಲ್ಲ. ಮನುಷ್ಯನ ದುರಾಸೆಯನ್ನು ಪೂರೈಸಲಿಕ್ಕೆ ಭೂಮಿಯಿಂದ ಸಾಧ್ಯ ಇಲ್ಲ. ಯಾಕಂದರೆ ದುರಾಸೆಗೆ ಮಿತಿಯೂ ಇಲ್ಲ, ಆಸೆಗೆ ಮಿತಿ ಇಲ್ಲ, ದುರಾಸೆಗೆ ಅಂತೂ ಕೇಳೋದೇ ಬೇಡ. ಭೂಮಿ ಎಲ್ಲ ಅವಶ್ಯಕತೆಗಳನ್ನು ಪೂರೈಸ್ತದೆ. ಮನುಷ್ಯನ ದುರಾಸೆ ಅದನ್ನು ಪೂರೈಸಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಅದನ್ನು ಮನುಷ್ಯ ಅರ್ಥ ಮಾಡಿಕೊಳ್ಳಬೇಕಾಗಿತ್ತು, ಅರ್ಥ ಮಾಡಿಕೊಳ್ಳಿಲ್ಲ. ಬೇಕಾಬಿಟ್ಟಿಯಾಗಿ ಅರಣ್ಯವನ್ನು ಲೂಟಿ ಮಾಡಿದ, ಪ್ರಕೃತಿಯನ್ನು ಹಾಳು ಮಾಡಿದ. ಈಗ ಅದರಿಂದ ಆಗಿರುವಂಥ ಅಪಾಯವನ್ನು ಅವನೇ ಅನುಭವಿಸ್ತಾ ಇದ್ದಾನೆ. ಪ್ರಸ್ತುತ ಕಾಲದಲ್ಲಿ ನಾವು ನೋಡ್ತಾ ಇದ್ದೇವೆ ಈಗಿನ ಪರಿಸ್ಥಿತಿ. ಮನೆಯಿಂದ ಹೊರಗಡೆ ಬರಲಿಕ್ಕೆ ಹೆದರ್ಕೊಳ್ಬೇಕಾದಂಥ ಪರಿಸ್ಥಿತಿ. ಒಂದು ಕಾಲದಲ್ಲಿ ಎಲ್ಲವನ್ನ ನಾಶ ಮಾಡಿ ಎಲ್ಲವೂ ತನ್ನದು ಅನ್ನುವಂಥ ರೀತಿಯಲ್ಲಿ ಮೆರೆಯುತ್ತಾ ಇದ್ದಂಥ ಮನುಷ್ಯ ಈಗ ಈ ಒಂದು ವೈರಸ್ನಿಂದಾಗಿ ಏನೆಲ್ಲ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾನೆ ಅಂತ ನೋಡಿದ್ದೇವೆ.
ಈ ವೈರಸ್ಗೂ ಕಾರಣ ಮಾನವನ ಒಂದು ರೀತಿಯಾದಂತಹ ಅತಿಯಾದ ಅಭಿವೃದ್ಧಿಯೇ, ಅವನ ಅತಿಯಾದ ಆಸೆ. ಅದು ಅತಿಯಾಸೆ ಅನ್ನೋದಕ್ಕಿಂತಲೂ ದುರಾಸೆ, ಅದರಿಂದಲೇ ಸೃಷ್ಟಿಯಾಗಿರುವಂಥದ್ದು. ಆದರೆ ಪ್ರಕೃತಿ ಈಗ ಅವನಿಗೆ ಅವನ ಇತಿಮಿತಿಯನ್ನು ಕಲಿಸಿಕೊಟ್ಟಿದೆ. ಮನೆಯಿಂದ ಹೊರಗಡೆ ಬರಲಿಕ್ಕಾಗಲ್ಲ, ಬೇಕಾಬಿಟ್ಟಿಯಾಗಿ ತಿರುಗಲಿಕ್ಕಾಗಲ್ಲ, ಸ್ವಚ್ಛಂದವಾಗಿ ತಿರುಗಹಡ್ಲಿಕ್ಕಾಗದೇ ಇರುವಂಥ ಪರಿಸ್ಥಿತಿಗೆ ತಲುಪಿದ್ದಾನೆ. ಇದು ಅಭಿವೃದ್ಧಿಯ ಪರಾಕಾಷ್ಠೆಯಲ್ಲಿ ಆಗಿರುವಂಥದ್ದು. ಹಾಗೆ ಬೇರೆ ಬೇರೆ ವಿಚಾರಗಳನ್ನು ನಾವು ನೋಡ್ಬೋದು. ಅವನಿಗೆ ಸಿಕ್ಕಷ್ಟು ಸಾಲೋದಿಲ್ಲ, ಮತ್ತು ಬೇಕು, ಮಗದಷ್ಟು ಬೇಕು, ಮತ್ತು ಬೇಕು ಅನ್ನುವಂಥ ಯೋಚನೆ ಅವನದು. ಹೀಗೆ ಎಲ್ಲವನ್ನು ಹಾಳು ಮಾಡ್ತಾ ಹೋದ. ಅರಣ್ಯವನ್ನು ನಾಶ ಮಾಡಿದ, ನೀರನ್ನು ಕಲುಷಿತಗೊಳಿಸಿದ, ಗಾಳಿಯನ್ನು ಹಾಳು ಮಾಡಿಬಿಟ್ಟ. ಇವತ್ತು ಶುದ್ಧ ನೀರು ಸಿಗಲ್ಲ, ಶುದ್ಧ ಗಾಳಿ ಸಿಗಲ್ಲ, ಶುದ್ಧ ಮಣ್ಣು ಸಿಗಲ್ಲ. ಈ ರೀತಿಯ ಪರಿಸ್ಥಿತಿ ಬಂದುಬಿಟ್ಟಿದೆ. ಈ ರೀತಿ ಇದಕ್ಕೆ ಕಾರಣ ಮನುಷ್ಯ ಪ್ರಕೃತಿಯನ್ನು ನಾಶಗೈದಿರುವಂಥದ್ದು. ಗಣಿಗಾರಿಕೆ ಅನ್ನುವಂಥದ್ದನ್ನು ಕೇಳಿದ್ದೇವೆ ನಾವು. ದೊಡ್ಡ ದೊಡ್ಡ ಬೆಟ್ಟಗಳನ್ನು ಕೊರೆದು ಸಂಪೂರ್ಣವಾಗಿ ನಾಶ ಮಾಡಲಾಗಿದೆ. ದೊಡ್ಡ ದೊಡ್ಡ ಕಾಡುಗಳಿತ್ತು, ಕಾಡುಗಳನ್ನು ಕಡಿದು ಇಳಿಜಾರಾಗಿರೋ ಅಲ್ಲಿ ತೋಟಗಳನ್ನು ಮಾಡಲಾಯಿತು. ಅದರ ಪರಿಣಾಮವಾಗಿ ನಾವು ಇವತ್ತು ಅನುಭವಿಸಿದ ಕಳೆದ ವರ್ಷ ಎಷ್ಟೆಲ್ಲ ಭೂಕುಸಿತಗಳು ಸಂಭವಿಸಿತು. ಕೊಡಗಿನಂತಹ ಜಿಲ್ಲೆ ಒಂದಷ್ಟು ಭಾಗಗಳು ಕುಸಿದು ಹೋಗಿಬಿಡ್ತು. ಆದರೂ ಬುದ್ಧಿ ಬರಲಿಲ್ಲವೇನೋ, ಅವನ ಕಾರ್ಯಚಟುವಟಿಕೆ ಅದೇ ರೀತಿ ಮುಂದುವರಿತಾ ಉಂಟು. ಎಲ್ಲ ಕಡೆಗಳಲ್ಲಿ ಭೂಕುಸಿತ ಆಗುತ್ತಾ ಉಂಟು. ಇದಕ್ಕೆ ಕಾರಣ ಪ್ರಕೃತಿಯ ಮೇಲೆ ಅವನು ಮಾಡಿರುವಂಥ ಅನಾಚಾರ ಅತ್ಯಾಚಾರಗಳು. ಮತ್ತೊಂದು ಕಡೆ ಮರಳು ದಂಧೆ. ಏನೇ ಇದ್ರೂ ಕೂಡ ಅವ ಬಿಡೋದಿಲ್ಲ. ತನಗೆಷ್ಟು ಬೇಕೋ ಅಷ್ಟನ್ನು ಉಪಯೋಗಿಸಿ ಸುಮ್ಮನಿರೋದಿಲ್ಲ. ಅದರಿಂದ ಹಣ ಮಾಡಬೇಕೆನ್ನುವಂಥ ಪ್ರವೃತ್ತಿ, ಅದೇ ಮರಳು ದಂಧೆ. ಅದು ವ್ಯಾಪಕವಾಗಿ ಹರಡುತ್ತಾ ಉಂಟು. ನೀರಿನ ಮಾರಾಟ, ಅದರಲ್ಲೂ ಮೋಸ, ಅದರಲ್ಲೂ ದುರಾಸೆ. ಅರಣ್ಯ ಲೂಟಿ, ಪ್ರಾಣಿಗಳ ಬೇಟೆ. ಮೊದಲೇ ಪ್ರಾಣಿಗಳು ಒಂದಷ್ಟು ಪ್ರಾಣಿಗಳು ನಾಶವಾಗಿ ಹೋಗಿವೆ, ಇನ್ನೊಂದಷ್ಟು ಪ್ರಾಣಿಗಳು ಆಗಲೂ ಈಗಲೂ ತಮ್ಮ ಕೊನೆಯ ದಿನಗಳನ್ನು ಎಣಿಸ್ತಾ ಇವೆ. ಆದರೂ ಕೂಡ ಯೋಚನೆ ಮಾಡಲಿಲ್ಲ ಮನುಷ್ಯ. ಉಳಿದಿರುವ ಒಂದಷ್ಟನ್ನೂ ಕೂಡ ಅವ ಸಾಯಿಸ್ತಾ ಇದ್ದಾನೆ. ಹೀಗೆ ಮುಂದೊಂದು ದಿವಸ ಆದರೆ ಈ ಭೂಮಿಯಲ್ಲಿ ಈ ಮನುಷ್ಯ ಮಾತ್ರ ಇರ್ತಾನೆ. ಆದರೆ ನಾವು ನೆನಪಿಟ್ಟುಕೊಳ್ಳಬೇಕಾದ ಸಂಗತಿ ಏನು ಅಂತ ಹೇಳಿದ್ರೆ, ಮನುಷ್ಯನೊಬ್ಬನಿಂದ ಭೂಮಿಯಲ್ಲಿ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಪ್ರಾಕೃತಿಕ ಸಮತೋಲನ ಅನ್ನುವಂಥದ್ದು ಬೇಕು. ಪ್ರಾಕೃತಿಕ ಸಮತೋಲನ ಬೇಕಾದರೆ ಇಲ್ಲಿ ಮರಗಳು ಇರಬೇಕು, ಪ್ರಾಣಿ ಪಕ್ಷಿಗಳು, ಸಮಸ್ತ ಜೀವಿಗಳು ಇರಬೇಕು. ಆವಾಗ ಮಾತ್ರ ಸಾಧ್ಯವಾಗುತ್ತೆ. ಮನುಷ್ಯನೊಬ್ಬನಿಗೆ ಇರಲಿಕ್ಕೆ ಸಾಧ್ಯವಿಲ್ಲ. ಯಾವತ್ತು ಈ ಭೂಮಿಯಲ್ಲಿ ಮನುಷ್ಯನೊಬ್ಬನೇ ಆಗುತ್ತಾನೋ ಅವನ ಅಂತಿಮ ದಿನವೂ ಅದೇ ಆಗುತ್ತದೆ. ಆದ್ದರಿಂದ ಪ್ರಕೃತಿಯನ್ನು ಉಳಿಸಬೇಕಾದವನ ಕೆಲಸವಾಗಿದೆ. ಪ್ರಾಣಿಗಳನ್ನು ಉಳಿಸಬೇಕು, ಪಕ್ಷಿಗಳನ್ನು ಉಳಿಸಬೇಕು. ನಮಗೆ ಪ್ರಕೃತಿ ಬೇಕೇ ಬೇಕು. ಪೂರ್ಣಚಂದ್ರ ತೇಜಸ್ವಿಯವರು ಒಂದು ಕಡೆ ಹೇಳುತ್ತಾರೆ, ಮನುಷ್ಯನಿಗೆ ಪ್ರಕೃತಿ ಅನಿವಾರ್ಯವೇ ಹೊರತು ಪ್ರಕೃತಿಗೆ ಮನುಷ್ಯ ಅನಿವಾರ್ಯ ಅಲ್ಲ ಅಂತ. 100ಕ್ಕೆ 100 ಸತ್ಯವಾದಂತಹ ಮಾತು. ಮನುಷ್ಯ ಇಲ್ಲದಿದ್ರೂ ಈ ಪ್ರಕೃತಿ ಹೀಗೆ ಇರ್ತದೆ, ಬಹುಶಃ ಇನ್ನೂ ಚೆನ್ನಾಗಿ ಇರ್ತದೆ. ಆದರೆ ಪ್ರಕೃತಿ ಇಲ್ಲದಿದ್ದರೆ ಮನುಷ್ಯ ಚೆನ್ನಾಗಿರೋದು ಬಿಡಿ, ಅವನು ಇರಲಿಕ್ಕೇ ಸಾಧ್ಯವಿಲ್ಲ. ಆದ್ದರಿಂದ ಪ್ರಕೃತಿ ಬೇಕು ಇಲ್ಲಿ. ಆದರೆ ಅದನ್ನೀಗ ನಾಶ ಮಾಡಿಬಿಟ್ಟಿದ್ದಾನೆ. ಅರಣ್ಯ ನಾಶ ಒಂದರಿಂದಲೇ ಪ್ರಾಣಿಗಳ ನಾಶ ಆಗುತ್ತೆ, ಪಕ್ಷಿಗಳ ನಾಶ ಆಗುತ್ತೆ, ಬೇರೆ ಬೇರೆ ನಾಶಗಳ ದುಷ್ಪರಿಣಾಮಗಳು ಉಂಟಾಗುತ್ತಾ ಹೋಗುತ್ತದೆ. ಬೇರೆ ಬೇರೆ ಕಾಯಿಲೆಗಳು ಆರಂಭ ಆಗುತ್ತೆ. ನಾವು ನೋಡ್ತಾ ಇರ್ತೇವೆ ಪ್ರತಿ ವರ್ಷ ಹೊಸ ಹೊಸ ಕಾಯಿಲೆಗಳು. ಮನುಷ್ಯ ತನ್ನ ಶ್ರಮವನ್ನು ಪೂರ್ತಿ ಈಗ ಈ ಕಾಯಿಲೆಗಳಿಗೆ ಔಷಧಿ ಹುಡುಕುವುದಕ್ಕೆ ವಿನಿಯೋಗಿಸ್ತಾ ಇದ್ದಾನೆ. ಎಷ್ಟು ದಿವಸ ಅಭಿವೃದ್ಧಿ ಆಯಿತು. ಈ ಅಭಿವೃದ್ಧಿಯಿಂದ ಏನೆಲ್ಲ ಮಾಡಿದ್ರಿಂದ ಅವ ಇವತ್ತು ಕಾಯಿಲೆಗಳನ್ನು ತರಿಸಿಕೊಂಡಿದ್ದಾನೆ. ಕಾಯಿಲೆಗಳು ಹೇಗೋ ಬಂದದಲ್ಲ, ಅವನಿಂದಾಗಿ ಬಂದಿರುವಂಥದ್ದು. ಈಗ ಅವುಗಳಿಗೆ ಔಷಧಿ ಹುಡುಕುವ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಇನ್ನು ಅವನ ಜೀವನ ಪೂರ್ತಿ ಇದನ್ನೇ ಮಾಡ್ತಾ ಇರಬೇಕೋ ಏನು. ಯಾಕಂದರೆ ಅಲ್ಲಿಯ ತನಕ ಅವನು ಈ ಭೂಮಿಯನ್ನು ನಾಶ ಮಾಡಿಬಿಟ್ಟಿದ್ದಾನೆ. ಆದ್ದರಿಂದ ಈಗ ನಮ್ಮ ಜವಾಬ್ದಾರಿ ಇನ್ನಾದರೂ ಈ ಉಳಿದಿರುವ ಇಷ್ಟಾದರೂ ಈ ಪ್ರಕೃತಿಯನ್ನು, ಪ್ರಾಣಿಗಳನ್ನು, ಏನು ಒಟ್ಟಾರೆ ಜೀವಸಂಕುಲ ಅಂತ ಕರಿತೇವೆ, ಜೀವಜಾಲ, ಇದನ್ನು ಉಳಿಸಬೇಕಾದ್ದು ಅವನ ಜವಾಬ್ದಾರಿಯಾಗಿದೆ. ಇದನ್ನು ಪ್ರತಿಯೊಬ್ಬ ಮನುಷ್ಯ ಕೂಡ ಅರ್ಥ ಮಾಡಿಕೊಳ್ಳಬೇಕು. ಅದು ನಗರ ಪ್ರದೇಶ ಇರ್ಬೋದು, ಹಳ್ಳಿ ಇರ್ಬೋದು, ಎಲ್ಲೇ ಇರುವಂಥ ಪ್ರತಿಯೊಬ್ಬ ಮನುಷ್ಯನ ಅರ್ಥ ಮಾಡಿಕೊಳ್ಳಬೇಕು. ಪ್ರಕೃತಿ ಉಳಿದರೆ ನಾನು ಉಳಿತೇನೆ, ಆದ್ದರಿಂದ ನಾನು ಉಳಿಬೇಕು ಅಂದರೆ ನಾನು ಪ್ರಕೃತಿಯನ್ನು ಉಳಿಸಬೇಕು. ಪ್ರಕೃತಿಯನ್ನು ನಾನು ಉಳಿಸಿದರೆ ನನ್ನನ್ನು ಪ್ರಕೃತಿ ಉಳಿಸಿದೆ ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಈ ದಿಕ್ಕಿನಲ್ಲಿ
ನಾವು ಸಾಗಬೇಕಾಗುತ್ತದೆ. ಪ್ರಸ್ತುತ ವಾಲ್ಪರೆ ಅಭಿವೃದ್ಧಿ ತಂದ ದುರಂತ ನಮ್ಮ ಒಂದು ಮುಂದಿನ ನಾವು ಯಾವ ರೀತಿ ಜಾಗರೂಕತೆ ವಹಿಸ್ಕೊಳ್ಬೇಕು, ಇನ್ನಾದರೂ ಪ್ರಕೃತಿಯನ್ನು ಯಾವ ರೀತಿ ಉಳಿಸ್ಕೊಳ್ಬೇಕು, ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಾಗ ಸ್ವಲ್ಪ ಜಾಗರೂಕರಾಗಿರಬೇಕನ್ನುವಂಥದ್ದನ್ನು ತಿಳಿಸುವಂಥದ್ದು. ಅಂಥ ಒಂದು ಒಳನೋಟವನ್ನು ಒಳಗೊಂಡಿದೆ. ಅಭಿವೃದ್ಧಿ ಆದರೆ ಅಭಿವೃದ್ಧಿಯೇನೋ ಆಗಬಹುದು, ಒಂದು ಸಲಕ್ಕೆ ಅಭಿವೃದ್ಧಿ ಆಗಬಹುದು, ಆದರೆ ಅದರಿಂದ ಆಗುವ ದುಷ್ಪರಿಣಾಮ, ಅಭಿವೃದ್ಧಿ ಕೆಲವು ವರ್ಷಗಳಿಗೆ ಒಳ್ಳೆಯದನ್ನು ಕೊಡ್ಬೋದು, ಆದರೆ ದುಷ್ಪರಿಣಾಮ ಶಾಶ್ವತವಾಗಿ ಇರುತ್ತದೆ. ಎಲ್ಲೋ ಒಂದು ಕಡೆಗೆ ಹಿರೋಶಿಮಾ ನಾಗಸಾಕಿಯ ಮೇಲೆ ಬಾಂಬ್ ಬಿದ್ದದ್ದು ಆ ಯುದ್ಧವನ್ನು ನಿಲ್ಲಿಸಿಬಿಡ್ತು, ಅಲ್ಲಿಗೆ ಮುಗಿಯಿತದು. ಆದರೆ ಅದರ ದುಷ್ಪರಿಣಾಮ ಎಷ್ಟೋ ವರ್ಷಗಳಾದರೂ ಇವತ್ತಿಗೂ ಮುಂದುವರಿತಾ ಉಂಟು. ಅಣುಬಾಂಬ್ ಎನ್ನುವಂಥದ್ದು ಮನುಷ್ಯನ ಅಭಿವೃದ್ಧಿಯೊಂದು ಸಂಕೇತ, ಅವನು ಅದನ್ನು ಕಂಡುಹುಡುಕಿ ಬಿಟ್ಟ ಅಂತ. ಆದರೆ ಅದರಿಂದ ಆದಂಥ ದುಷ್ಪರಿಣಾಮ ಇವತ್ತಿಗೂ ಆಗುತ್ತಾ ಉಂಟು, ಅದನ್ನು ಅನುಭವಿಸಬೇಕಾಗಿದೆ. ಈ ರೀತಿ ಅಂಥ ಒಂದು ಒಳನೋಟಗಳನ್ನು ಕೊಡುವಂಥ ಪಾಠ ಈ ವಾಲ್ಪರೆ ಅಭಿವೃದ್ಧಿ ತಂದ ದುರಂತ. 18ನೇ ಶತಮಾನದ ಅಂತ್ಯಭಾಗ. ಬ್ರಿಟಿಷರು ರಾಷ್ಟ್ರದೆಲ್ಲೆಡೆ ಆಧಿಪತ್ಯ ಸಾಧಿಸಿದ ಸಮಯ. ಅನನ್ಯ ಜೀವ ಸಂಕುಲಗಳಿಂದ ಸಮೃದ್ಧವಾಗಿದ್ದ ಪಶ್ಚಿಮಘಟ್ಟ ಶ್ರೇಣಿಯ ನಡುವಿನ ಒಂದು ದಟ್ಟ ಅರಣ್ಯ ಪ್ರದೇಶ. ಈ ಪ್ರದೇಶಕ್ಕೆ ಆಗ ಹೆಸರೇ ಇರಲಿಲ್ಲ. ಗಗನಚುಂಬಿ ಮರಗಳ ಮೇಲ್ಛಾವಣಿಯನ್ನು ಭೇದಿಸಿ ಭೂಸ್ಪರ್ಶ ಮಾಡಲು ಸೂರ್ಯಕಿರಣಗಳು ಸೆಣಸುತ್ತಿದ್ದ ದಟ್ಟವಾದ ಕಾಡು. ನಡುವೆ ಹುಲ್ಲುಗಾವಲುಗಳ ಅನಂತ ಬಯಲು. ಅದರ ಏಕತಾನತೆ ಮುರಿಯುವ ಶೋಲಾ ಕಾಡುಗಳು. ಪರ್ವತ ಶ್ರೇಣಿಗಳ ನಡುವೆ ಅಕ್ಷಾಂಶ ರೇಖಾಂಶಗಳನ್ನು ಬರೆದಂತೆ ಹರಿವ ಹಳ್ಳಕೊಳ್ಳಗಳು. ಕಗ್ಗತ್ತಲ ಖಂಡ ಎಂದು ಹೆಸರುವಾಸಿಯಾಗಿದ್ದ ಆಫ್ರಿಕಾದಂತೆ ಅದು ಹೊರಗಿನ ಜನರಿಗೆ ಪರಿಚಯವಿರಲಿಲ್ಲ. ನಂತರದ ದಿನಗಳಲ್ಲಿ ವಾಲ್ಪರೆ ಎಂದು ನಾಮಕರಣಗೊಂಡ ಈ ನಿಗೂಢ ಪ್ರದೇಶದ ಅಂತರಂಗವನ್ನು ಭೇದಿಸುವಂತಹ ಸಾಹಸಿಗರು ಯಾರೂ ಅಲ್ಲಿಗೆ ಬಂದಿರಲಿಲ್ಲ. ವಾಲ್ಪರೆ ಇದು ಒಂದು ತಮಿಳು ಭಾಷೆಯ ಪದ. ಯಾಕಂದರೆ ಈ ವಾಲ್ಪರೆ ಎನ್ನುವಂಥದ್ದಿರುವಂಥದ್ದು ತಮಿಳುನಾಡಿನಲ್ಲಿ. ಮಧುಮಲೈ ಅಥವಾ ಮುದುಮಲೈ ಅಂತ ಕರೆಯುವಂತಹ ಕಾಡು ಪ್ರದೇಶ ಏನಿದೆ ಅದರ ವ್ಯಾಪ್ತಿಯಲ್ಲಿ ಬರುವಂಥದ್ದು ವಾಲ್ಪರೈ. ಪರೈ ಅಂತ ಹೇಳಿದ್ರೆ ಬಂಡೆ ಅಂತ ಅರ್ಥ. ವಾಲ್ಪರೆ ಅಂದರೆ ಬಂಡೆಗಳಿಂದ ಆವೃತವಾದಂತಹ ಪ್ರದೇಶ ಅಂತ ಅರ್ಥ. ಅದನ್ನು ಒಟ್ಟಾಗಿ ವಾಲ್ಪರೈ, ಬಂಡೆಗಳಿಂದ ಆವೃತವಾದಂಥ ಪ್ರದೇಶ, ವಾಲ್ಪರೈ ಅಂತ ಅದನ್ನು ಕರೀತಾರೆ. ಆದರೆ ಈ ಪ್ರದೇಶ ವಾಲ್ಪರೆ ಎನ್ನುವಂಥದ್ದು ಮೊದಲು ಹೇಗಿತ್ತು ಅದನ್ನು ಆರಂಭದಲ್ಲಿ ಹೇಳ್ತಾರೆ. 18ನೇ ಶತಮಾನದ ಅಂತ್ಯಭಾಗ, 18ನೇ ಕ್ರಿಸ್ತಶಕ 18ನೇ ಶತಮಾನದ ಅಂತ್ಯ ಕೊನೆಯ ಭಾಗದಲ್ಲಿ ಆಗ ಬ್ರಿಟಿಷರು ಭಾರತದೆಲ್ಲೆಡೆ ತಮ್ಮ ಆಧಿಪತ್ಯ ಸ್ಥಾಪಿಸಿದ್ದಂಥ ಸಮಯ. ಇಡೀ ಭಾರತವನ್ನು ಬ್ರಿಟಿಷರು ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ರು. ಒಂದಷ್ಟು ರಾಜರುಗಳನ್ನು ಸೋಲಿಸಿ ಆ ರಾಜ್ಯಗಳನ್ನು ತಮ್ಮ ವಶದಲ್ಲಿ ಇಟ್ಕೊಂಡಿದ್ರು. ಒಂದಷ್ಟು ರಾಜ್ಯಗಳನ್ನು ಸೋಲಿಸಿ ಅದರ ರಾಜರುಗಳನ್ನು ತಮ್ಮ ಕೈಗೆಳಗಡೆ ತಮ್ಮ ಸಂಸ್ಥಾನಗಳಲ್ಲಾಗಿ ಇಟ್ಟುಕೊಂಡಿದ್ರು. ಈ ರೀತಿ ಸಮಸ್ತ ಭಾರತವನ್ನು ತಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದಂಥ ಕಾಲ ಅದು. ಆಗ ಅನನ್ಯ ಜೀವ ಸಂಕುಲಗಳಿಂದ ಅಂದರೆ ಅಪೂರ್ವವಾದಂತಹ ವಿಶೇಷವಾದಂತಹ ಬೇರೆ ಬೇರೆ ಅನೇಕ ಸಂಖ್ಯೆಯ ಜೀವ ಸಂಕುಲ ಅಂದರೆ ಸಮೂಹ, ಜೀವಿಗಳ ಸಮೂಹಗಳಿಂದ ಸಮೃದ್ಧವಾಗಿದ್ದಂತಹ ಪಶ್ಚಿಮಘಟ್ಟ ಶ್ರೇಣಿಯ ಒಂದು ಪ್ರದೇಶ. ಇಡೀ ಪಶ್ಚಿಮಘಟ್ಟ ಮಹಾರಾಷ್ಟ್ರದಿಂದ ತಮಿಳುನಾಡಿನವರೆಗೆ ಅದನ್ನು ಪಶ್ಚಿಮಘಟ್ಟ ಅಂತ ಕರೀತಾರೆ. ಅದನ್ನು ವಿಶ್ವ ಪರಂಪರೆಯ ಪಟ್ಟಿಗೆ ಸೇರಿಸಲಾಗಿದೆ. ಜಗತ್ತಿನಲ್ಲಿ ಅತಿ ವಿರಳವಾಗಿರುವಂತಹ ಮತ್ತು ಅತ್ಯಪೂರ್ವವಾಗಿರುವಂತಹ ಪ್ರಾಣಿ ಸಂಕುಲ, ಪಕ್ಷಿ ಸಂಕುಲ, ಹಾಗೆ ಅರಣ್ಯ ಸಂಪತ್ತು ಅಂದರೆ ಗಿಡ ಮರಗಳನ್ನು ಒಳಗೊಂಡಿರುವಂಥ ವಿಶೇಷವಾದಂಥ ಒಂದು ತಾಣ ಈ ಪಶ್ಚಿಮಘಟ್ಟ. ಈ ಪಶ್ಚಿಮಘಟ್ಟದಲ್ಲಿ ಅಂತಹ ಒಂದು ಜಾಗ, ಆ ಒಂದು ಪ್ರದೇಶ ಇತ್ತು. ಅದಕ್ಕೆ ಆಗ ಹೆಸರು ಇರಲಿಲ್ಲ. ಯಾಕಂದರೆ ದಟ್ಟವಾದ ಕಾಡು, ಹಾಗೆ ಹೆಸರು ಯಾಕೆ ಬೇಕು? ಜನರು ಹೋದರೆ ತಾನೇ ಅದಕ್ಕೆ ಹೆಸರು ಇರುವಂಥದ್ದು. ಎಂತಹ ಕಾಡು ಅಂತ ಹೇಳಿದರೆ ಗಗನಚುಂಬಿ ಮರಗಳು. ಗಗನಚುಂಬಿ ಅಂದರೆ ಆಕಾಶಕ್ಕೆ ಮುತ್ತಿಡೋದು ಅಂತ. ಆಕಾಶಕ್ಕೆ ಮುತ್ತಿಡುವಷ್ಟು ಎತ್ತರಕ್ಕೆ ಬೆಳೆದಿರುವಂತಹ ವಿಶಾಲವಾದಂತಹ ಮರಗಳು, ಅದರ ಮೇಲ್ಛಾವಣಿ, ಆ ಮರಗಳ ರೆಂಬೆ ಕೊಂಬೆಗಳೆಲ್ಲ ಒಂದಕ್ಕೊಂದು ಸೇರ್ಕೊಂಡು ಬಿಟ್ಟು ಅದು ಎಷ್ಟು ದಟ್ಟವಾಗಿ ಹಬ್ಬಿತ್ತು ಅಂತಂದರೆ ಸೂರ್ಯನ ಕಿರಣಗಳು ಭೂಮಿಯನ್ನು ತಲುಪ್ತಾ ಇರಲಿಲ್ಲಂತೆ. ಆ ಸೂರ್ಯನ ಕಿರಣಗಳು ಸೆಣಸಬೇಕಾಗಿತ್ತು, ಅದನ್ನು ಸೀಳಿಕೊಂಡು ಒಳಗಡೆ ಬರಬೇಕಾದ್ರೆ, ನೆಲಕ್ಕೆ ಬರಬೇಕಾದ್ರೆ ಅಷ್ಟು ದಟ್ಟವಾಗಿದ್ದಂತಹ ಕಾಡು ಅದು. ಮತ್ತು ಅಲ್ಲಲ್ಲಿ ಹುಲ್ಲುಗಾವಲುಗಳ ಅನಂತ ಬಯಲು, ಅಲ್ಲಲ್ಲಿ
ಹುಲ್ಲುಗಾವಲುಗಳು. ನಾವು ಈ ಕಡೆ ಕುದುರೆಮುಖ ಪ್ರದೇಶದಲ್ಲಿ ನೋಡಿದರೆ ಗೊತ್ತಾಗ್ತದೆ, ಕೆಲವೊಂದು ಕಡೆ ದಟ್ಟವಾದ ಮರಗಳು ಇರುವಂತಹ ಪ್ರದೇಶ, ಮತ್ತೊಂದು ಕಡೆ ವಿಶಾಲವಾಗಿ ಹುಲ್ಲುಗಾವಲು ಇರುವಂಥದ್ದು. ಅದೇ ರೀತಿಯಾದಂತಹ ಪ್ರದೇಶ ಇದು. ಅಲ್ಲಲ್ಲಿ ಕಾಡುಗಳು, ಮತ್ತು ಒಂದು ಕಡೆ ಹುಲ್ಲುಗಾವಲಾದರೆ ಮತ್ತೊಂದು ಕಡೆ ಕಾಡುಗಳು, ಈ ರೀತಿಯಾಗಿರುವಂತಹ ಪ್ರದೇಶ. ಪರ್ವತ ಶ್ರೇಣಿಗಳ ನಡುವೆ ಅಕ್ಷಾಂಶ ರೇಖಾಂಶದ ಹಾಗೆ ಹಳ್ಳಕೊಳ್ಳಗಳು. ಈ ಪರ್ವತ, ಈ ಕಾಡುಗಳು, ಎತ್ತರವಾದಂತಹ ಕಣಿವೆ ಪ್ರದೇಶಗಳು, ಎತ್ತರವಾದ ಪರ್ವತಗಳು, ಈ ರೀತಿ ಇರುವಂಥದ್ದು. ಇದರ ಮಧ್ಯೆ ಹಳ್ಳಕೊಳ್ಳಗಳು ಹರಿಯುವಂಥದ್ದು, ಸ್ವಚ್ಛವಾದ ನೀರು, ಹಾಲ್ನೊರೆಯಂತೆ ಹರಿತಾ ಇರುವಂಥ ನೀರು. ಇದು ಹೇಗೆ ಕಾಣಿಸ್ತಾ ಇತ್ತು ಅಂತ ಹೇಳಿದ್ರೆ, ಅಲ್ಲಲ್ಲಿ ಅಕ್ಷಾಂಶ ರೇಖಾಂಶಗಳು ಬರೆದಾಗೆ ನಾವು ಮ್ಯಾಪಿನಲ್ಲಿ ಬರಿತೇವೆ, ಭೂಪಟದಲ್ಲಿ ಅಕ್ಷಾಂಶ ರೇಖಾಂಶಗಳನ್ನು ಬರಿತಾ ಹೋಗ್ತೇವೆ. ಅದೇ ರೀತಿಯಾಗಿ ಕಾಣಿಸ್ಕೊಳ್ತಾ ಇತ್ತು ಹಳ್ಳಕೊಳ್ಳಗಳು. ಅದು ಕಗ್ಗತ್ತಲ ಖಂಡ ಎಂದು ಹೆಸರುವಾಸಿಯಾಗಿದ್ದ ಆಫ್ರಿಕಾದಂತೆ ಹೊರಗಿನ ಜನರಿಗೆ ಪರಿಚಯವಾಗಲಿಲ್ಲ. ಆಫ್ರಿಕಾವನ್ನು ಕಗ್ಗತ್ತಲ ಖಂಡ ಅಂತ ಕರೀತಾ ಇದ್ರು, ಯಾರಿಗೂ ಗೊತ್ತೇ ಇರಲಿಲ್ಲ ಅದರ ಬಗ್ಗೆ. ಅಲ್ಲಿ ಜನರು ಕೂಡ ಅಷ್ಟೇ, ಆದಿವಾಸಿಗಳು, ಹೊರ ಪ್ರಪಂಚದ ಸಂಪರ್ಕ ಅವರಿಗೆ ಇರಲಿಲ್ಲ. ಅಂತಹ ಒಂದು, ಅಂದರೆ ಇವತ್ತಿಗೂ ಕೂಡ ಅಷ್ಟೇ, ಅತಿ ಹೆಚ್ಚು ದಟ್ಟವಾದ ಕಾಡುಗಳಿರುವಂಥದ್ದು ಆ ಪ್ರದೇಶಗಳಲ್ಲಿ, ದಕ್ಷಿಣ ಅಮೇರಿಕಾ, ಆಫ್ರಿಕಾ ಇತ್ಯಾದಿ ಪ್ರದೇಶಗಳಲ್ಲಿ ಹೆಚ್ಚಾಗಿರುವಂಥದ್ದು. ಅದೇ ರೀತಿ ಇಲ್ಲಿ ಆಫ್ರಿಕಾದ ಕಗ್ಗತ್ತಲ ಖಂಡ ಏನಿತ್ತು ಅದೇ ರೀತಿಯಾಗಿರುವಂಥ ಪ್ರದೇಶ ಇದು. ಹೊರಗಿನ ಜನರಿಗೆ ಪರಿಚಯ ಇರಲಿಲ್ಲ. ನಂತರದ ದಿನಗಳಲ್ಲಿ ವಾಲ್ಪರೈ ಎಂದು ನಾಮಕರಣಗೊಂಡಿತು. ಆ ನಂತರದ ದಿನಗಳಲ್ಲಿ ಇದಕ್ಕೆ ಬಂದಂತಹ ಹೆಸರು ವಾಲ್ಪರೈ, ತಮಿಳು ಭಾಷೆಯ ಪದ, ಅಂದರೆ ಬಂಡೆಗಳಿಂದ ಆವೃತವಾದಂಥ ಸ್ಥಳ ಅಂತ ಹೇಳ್ಕೊಂಡ್ಬಿಟ್ಟು. ಈ ನಿಗೂಢ ಪ್ರದೇಶದ ಅಂತರಂಗವನ್ನು ಭೇದಿಸುವಂತಹ ಸಾಹಸಿಗರು ಯಾರೂ ಅಲ್ಲಿಗೆ ಬಂದಿರಲಿಲ್ಲ. ಇಂತಹ ಒಂದು ದಟ್ಟವಾದ ಕಾಡನ್ನು ಭೇದಿಸುವಂತಹ ಸಾಹಸ ಮಾಡುವವರು ಅಲ್ಲಿಯ ತನಕ ಯಾರೂ ಬಂದಿರಲಿಲ್ಲ, ಅಲ್ಲಿಗೆ ಯಾರೂ ಹೋಗಿರಲಿಲ್ಲ. ಆದ್ದರಿಂದ ಆ ಕಾಡು, ಅಲ್ಲಿಯ ಪ್ರಾಣಿಗಳು ಅತ್ಯಂತ ಸಮೃದ್ಧವಾಗಿ ಇತ್ತು. ಆದರೆ ಒಂದು ಸಲ ಮನುಷ್ಯ ಕಾಲಿಟ್ಟರೆ ಮತ್ತೆ ಏನಾಗುತ್ತದೋ ಗೊತ್ತಿಲ್ಲ. ಈ ವಾಲ್ಪರೆಗೆ ಏನಾದರೂ ಅಂತಹ ಪರಿಸ್ಥಿತಿ ಬಂತ ಅನ್ನುವಂಥದ್ದನ್ನು ಮುಂದಕ್ಕೆ ನಾವು ನೋಡಬಹುದು. ಆದರೆ ಬ್ರಿಟಿಷರು ಆಗಮಿಸಿದ ನಂತರ ಈ ಅರಣ್ಯ ಅಜ್ಞಾತ ವಲಯವಾಗಿ ಬಹಳ ದಿನ ಉಳಿಯಲಿಲ್ಲ. ಅವರಿಗೆ ಹೊಸತನ್ನು ಶೋಧಿಸುವ, ಅನ್ವೇಷಿಸುವ ಪ್ರವೃತ್ತಿ ಆನುಷಂಗಿಕವಾಗಿ ಹಾಯ್ದು ಬಂದಿರುವ ಗುಣ. 1890ರಲ್ಲಿ ಕಾರ್ವೇರ್ ಮಾರ್ಷ್ ಎಂಬ ಬ್ರಿಟಿಷಿಗ ಕುದುರೆ ಏರಿ ಕೊಯಮತ್ತೂರಿನಿಂದ ದಕ್ಷಿಣಕ್ಕೆ 100 ಕಿಲೋಮೀಟರ್ ದೂರದ ವಾಲ್ಪರೆಗೆ ಬಂದ. ಜೀರುಂಡೆಗಳ ಗದ್ದಲದಲ್ಲಿ ತನ್ಮಯವಾಗಿದ್ದ ಕಗ್ಗತ್ತಲು ಅರಣ್ಯವನ್ನು ಪ್ರವೇಶಿಸಿದ. ಕಾಡಿನ ಅನ್ವೇಷಣೆಗೆ ಬಂದ ಮಾರ್ಷಿಗೆ ತಾನೊಂದು ಚಕ್ರವ್ಯೂಹದಲ್ಲಿ ಸಿಕ್ಕಿಬಿದ್ದಿರುವುದು ಅರಿವಾಗುವಾಗ ತಡವಾಗಿತ್ತು. ಹೆಜ್ಜೆ ಹೆಜ್ಜೆಗೂ ಸರಪಳಿಯಂತೆ ಮರದಿಂದ ಮರಕ್ಕೆ ತೂಗು ಬಿದ್ದಿದ್ದ 100 ಬಳ್ಳಿಗಳನ್ನು ಭೇದಿಸುವುದೇ ಸವಾಲಾಯಿತು. ದಾರಿ ಸಾಗದೆ 1-2 ರಾತ್ರಿಗಳು ಕಳೆದಾಗ ಕುದುರೆಯ ಮೇಲೆ ಹೇರಿಕೊಂಡು ಬಂದ ತಿನಿಸುಗಳೆಲ್ಲ ಮುಗಿಯುತ್ತಾ ಬಂತು. ತಾನು ನುಸುಳಿ ಬಂದ ದಾರಿಯನ್ನು ಮತ್ತೆ ಹುಡುಕಿ ಮರಳುವ ಪ್ರಯತ್ನವೂ ಸಫಲವಾಗಲಿಲ್ಲ. ಬಹುಶಃ ತನ್ನ ಹುಚ್ಚು ಸಾಹಸ ಇಷ್ಟು ಗಂಭೀರ ಸ್ವರೂಪ ತಾಳಬಹುದೆಂಬ ಅರಿವು ಆತನಿಗೆ ಇರಲಿಲ್ಲ. ಇಲ್ಲಿಯ ತನಕ ಅದು ಕಗ್ಗತ್ತಲ ಖಂಡದ ಹಾಗೆ ಇತ್ತು. ಆದರೆ ಯಾವಾಗ ಬ್ರಿಟಿಷರು ಬಂದರೋ ಅಲ್ಲಿಗೆ ಅದರ ಅಜ್ಞಾತವಾಸ ಮುಗಿಯಿತು. ಅಜ್ಞಾತ ವಲಯವಾಗಿ ಗುರುತಿಸಿಕೊಂಡಂಥ ಈ ಪ್ರದೇಶ ಅದರ ಅಜ್ಞಾತ ಪ್ರದೇಶವೆನ್ನುವಂತಹ ಕೀರ್ತಿ ಹೆಚ್ಚು ದಿನ ಉಳಿಯಲಿಲ್ಲ. ಈ ಬ್ರಿಟಿಷರಿಗೆ ಹೊಸತನ್ನು ಶೋಧಿಸುವ, ಅನ್ವೇಷಿಸುವ ಗುಣ ಆನುಷಂಗಿಕವಾಗಿ ಬಂದದ್ದು, ಅಂದರೆ ಹುಟ್ಟು ಗುಣ, ತಮ್ಮ ಆನುವಂಶಿಕವಾಗಿ ಬಂದಿರುವಂಥದ್ದು, ಒಂದು ರೀತಿ ಹುಟ್ಟು ಗುಣದಾಗಿ ಬಂದಿರುವಂಥದ್ದು, ಹೊಸತನ್ನು ಅನ್ವೇಷಿಸುವಂಥದ್ದು. ನಾವು ನೋಡ್ಬೋದು, ಹೊಸ ಅನ್ವೇಷಣೆಗಳೆಲ್ಲ ಹೆಚ್ಚಾಗಿ ಬಂದಿರುವಂಥದ್ದು ಯುರೋಪ್ ಖಂಡದಿಂದ. ಯುರೋಪ್ ಖಂಡದ ಎಲ್ಲ ದೇಶಗಳು ಅವತ್ತು ಬೇರೆ ಬೇರೆ ದೇಶಗಳಿಗೆ ಜಲಮಾರ್ಗವನ್ನು ಕಂಡು ಹುಡುಕಿದವರು. ಭಾರತಕ್ಕೂ ಕೂಡ ಬಂದಂಥದ್ದು ಯುರೋಪಿನಿಂದಲೇ, ರಸ್ತೆಯನ್ನು ಭೂ ಸಾರಿಗೆಯ ಮೂಲಕ ಅಥವಾ ಜಲಮಾರ್ಗವನ್ನು ಕಂಡು ಹುಡುಕಿದ ವಾಸ್ಕೋ ಡಿ ಗಾಮ ಅವನ ದೇಶದಿಂದ ಬರಲಿಕ್ಕೆ. ಬೇರೆ ದೇಶದವರೆಲ್ಲ ಆ ರೀತಿ ಹೋಗ್ತಾ ಇರಲಿಲ್ಲ. ಯುರೋಪಿಯನ್ ಕಂಟ್ರೀಸ್ ಅಂತ ಏನು ಕರಿತೇವೆ, ಯುರೋಪ್ ದೇಶಗಳು, ಅವರಿಗೆ ಮಾತ್ರ ಹೆಚ್ಚು ಇದಿತ್ತು. ಆ ನಂತರವೂ ಕೂಡ ಹಾಗೆ ಭಾರತಕ್ಕೆ ಬಂದಂಥ ಅನೇಕ ಬ್ರಿಟಿಷರು ಇಲ್ಲಿ ಹಲವಾರು ರೀತಿಯ ಹೊಸ ಸಂಶೋಧನೆಗಳನ್ನು ಮಾಡಿದರು ಬೇರೆ ಬೇರೆ ಕ್ಷೇತ್ರದಲ್ಲಿ. ಹೀಗೆ ಅವರಿಗೆ ಅದು ಆನುಷಂಗಿಕವಾಗಿ ಬಂದಿರುವಂಥ ಗುಣ, ಆನುವಂಶಿಕವಾಗಿ ಹುಟ್ಟುಗುಣವಾಗಿ ಬಂದಿರುವಂಥದ್ದು. ಹಾಗೆ 1890ರಲ್ಲಿ ಕಾರ್ವೇರ್ ಮಾರ್ಷ್ ಎನ್ನುವಂಥ ಒಬ್ಬ ವ್ಯಕ್ತಿ ಕುದುರೆ ಏರಿ, ಬ್ರಿಟಿಷ್ ವ್ಯಕ್ತಿ ಕುದುರೆ ಏರಿ ಅವ ಕೊಯಮತ್ತೂರಿನಿಂದ ದಕ್ಷಿಣಕ್ಕೆ 100 ಕಿಲೋಮೀಟರ್ ದೂರದ ವಾಲ್ಪರೆಗೆ ಬಂದ. ತಮಿಳುನಾಡಿನ ಒಂದು ಪ್ರಮುಖ ಕೈಗಾರಿಕಾ ವಲಯಗಳನ್ನು ಒಳಗೊಂಡಿರುವಂತಹ ಪ್ರದೇಶ ಕೊಯಮತ್ತೂರು ಅನ್ನುವಂಥದ್ದು. ಬೇರೆ ಬೇರೆ ಕೃಷಿ ಉಪಕರಣಗಳಿರ್ಬೋದು, ಯಂತ್ರೋಪಕರಣಗಳಿಗೆಲ್ಲ ಹೆಸರುವಾಸಿಯಾಗಿರುವಂಥ ಊರಿದೆ ಕೊಯಮತ್ತೂರು ಎನ್ನುವಂಥದ್ದು. ಅಲ್ಲಿಂದ ದಕ್ಷಿಣಕ್ಕೆ 100 ಕಿಲೋಮೀಟ್ರ್ ಹೋದರೆ ಸಿಗುವಂಥ ಸ್ಥಳವೇ ಈ ವಾಲ್ಪರೈ.
ಜೀರುಂಡೆಗಳ ಗದ್ದಲದಲ್ಲಿ ತನ್ಮಯವಾಗಿದ್ದ ಗತ್ತಲು ಅರಣ್ಯವನ್ನು ಪ್ರವೇಶಿಸಿದ. ಜೀರುಂಡೆ ಒಂದು ಕೀಟ, ಅದು ನಿರಂತರವಾಗಿ ಶಬ್ದ ಮಾಡುತ್ತಾ ಇರ್ತದೆ. ಪಶ್ಚಿಮ ಘಟ್ಟದ ವ್ಯಾಪ್ತಿಯಲ್ಲಿ ಎಲ್ಲ ಕಡೆಗಳಲ್ಲಿ ಅದು ಕಂಡು ಬರ್ತದೆ. ಒಂದು ನೊಣದ ಹಾಗೆ ಇರುವಂಥ ಒಂದು ಜೀವಿ, ಅದು ನಿರಂತರವಾಗಿ ಶಬ್ದ ಮಾಡುತ್ತಾ ಇರ್ತದೆ. ಆ ರೀತಿ ಶಬ್ದ ಮಾಡುತ್ತಾ ಇರುವಂತಹ ಅವುಗಳ ಆ ಕಾಡಿಗೆ ಪ್ರವೇಶಿಸ್ತಾನೆ. ಕಾಡಿನ ಅನ್ವೇಷಣೆಗೆ ಬಂದ ಮಹರ್ಷಿಗೆ ತಾನೊಂದು ಚಕ್ರವ್ಯೂಹದಲ್ಲಿ ಸಿಕ್ಕಿಬಿದ್ದಿರುವುದು ಗೊತ್ತಾಗುವಾಗ ತಡವಾಗಿತ್ತು. ಅವನು ಒಂದು ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡಿದ್ದ, ಬಂದಾಗಿದೆ ಒಳಗಡೆ. ಈಗ ಹೊರಗೆ ಹೋಗಲಿಕ್ಕೂ ಅಲ್ಲ ಅಥವಾ ಮುಂದಕ್ಕೆ ಹೋಗಲಿಕ್ಕೂ ದಾರಿಯೂ ಅಲ್ಲ. ಚಕ್ರವ್ಯೂಹವನ್ನು ಒಳಗೆ ಬಂದ ಹಾಗೆ ಆಗಿದೆ. ಆ ರೀತಿಯಲ್ಲಿ ಸಿಕ್ಕಾಕೊಂಡು ಬಿಟ್ಟ ಅವ. ಸರಪಳಿಯಂತೆ ಮರದಿಂದ ಮರಕ್ಕೆ ತೂಗು ಬಿದ್ದಿದ್ದ 100 ಬಳ್ಳಿಗಳನ್ನು ಭೇದಿಸುವುದು ಸವಾಲಾಯಿತು. ಅದು ಯಾರೂ ಮನುಷ್ಯ ಪ್ರವೇಶಿಸಿದಂಥ ಕಾಡು, ಅಲ್ಲಿ ಬಲಿಷ್ಠವಾಗಿ ಬೆಳೆದಿದ್ದಂಥ ಬಳ್ಳಿಗಳು, ಅದನ್ನು ಭೇದಿಸಿಕೊಂಡು ಬರುವಂಥದ್ದು ಬಹಳ ಸುಲಭವಾದಂಥ ಕೆಲಸ ಏನಲ್ಲ, ಅತಿ ಕಠಿಣವಾದಂಥ ಕೆಲಸ. ಅಂಥ ಕಾಡನ್ನು ಅವ ಬಳ್ಳಿಗಳನ್ನು ಸೀಳಿಕೊಂಡು ಬರುವಂಥದ್ದು ಅದೇ ಒಂದು ದೊಡ್ಡ ಸವಾಲಾಯಿತು. ದಾರಿ ಸಾಗದೆ 1-2 ರಾತ್ರಿಗಳು ಕಾಡಿನಲ್ಲೇ ಕಳೀತಾನೆ. ಆ ಕಾಡಿನಲ್ಲೇ ಕಳಿಬೇಕಾಯಿತು. ಯಾರೇ ಆದರೂ ಕೂಡ ಧೈರ್ಯಗುಂದುವಂಥದ್ದು, ಇನ್ನು ನಾವು ನಮ್ಮ ಇಲ್ಲಿಗೆ ಕತೆ ಮುಗಿಯಿತು ಎನ್ನುವಂಥದ್ದು. ಕುದುರೆಯ ಮೇಲೆ ಹೇರಿಕೊಂಡು ಬಂದಂತಹ ತಿನಿಸುಗಳ ಆಹಾರ ವಸ್ತುಗಳೆಲ್ಲ ಮುಗಿಯಿತು. ಕಾಡಿನಲ್ಲಿ ಏನೂ ಇಲ್ಲ ತಿನ್ನಲಿಕ್ಕೆ. ಕುದುರೆಯಲ್ಲಿ ಕುದುರೆಯ ಮೇಲೆ ಹೇರಿಕೊಂಡಂದರೆ ಕುದುರೆಯ ಮೇಲೆ ಹಾಕಿಕೊಂಡು ಬಂದಂಥದ್ದೆಲ್ಲ ಮುಗಿದು ಹೋಗಿಬಿಡ್ತು. ತಾನು ನುಸುಳಿ ಬಂದ ದಾರಿಯನ್ನು ಮತ್ತೆ ಹುಡುಕಿ ಮರಳುವ ಪ್ರಯತ್ನವೂ ಸಫಲವಾಗಲಿಲ್ಲ. ಹಾಗಾದರೆ ಬಂದ ದಾರಿಯಲ್ಲಿ ವಾಪಸ್ ಹೋಗುವನ? ಅದೂ ಸಫಲ ಆಗಲಿಲ್ಲ. ಅವನಿಗೆ ಬಂದ ದಾರಿ ಯಾವುದು ಅಂತಲೇ ಗೊತ್ತಿಲ್ಲ. ಆ ರೀತಿ ದಟ್ಟವಾದಂಥ ಮರಗಳು, ಪೊದೆಗಳು, ಬಳ್ಳಿಗಳಿಂದ ತುಂಬಿರುವಂಥದ್ದು. ದಾರಿ ಏನಾದರೂ ಗುರುತು ಮಾಡಿಕೊಂಡು ಬಂದರೆ ಆಗಬಹುದು, ಇಲ್ಲಿ ಅದೂ ಇಲ್ಲ. ವಾಪಸ್ ಹೋಗಲಿಕ್ಕೂ ಆಗಲ್ಲ. ಇನ್ನು ಬಹುಶಃ ತನ್ನ ಹುಚ್ಚು ಸಾಹಸ ಇಷ್ಟು ಗಂಭೀರ ಸ್ವರೂಪ ತಾಳಬಹುದೆಂಬ ಅರಿವು ಆತನಿಗೆ ಇರಲಿಲ್ಲ. ತಾನೊಂದು ಹುಚ್ಚಾಗಿ ಆರಂಭ ಮಾಡಿದಂಥ ಈ ಒಂದು ಸಾಹಸ ತನ್ನನ್ನು ಈ ರೀತಿಯ ಕಷ್ಟಕ್ಕೆ ದೂಡಿ ಬಿಡ್ತದೆ ಅನ್ನುವಂಥದ್ದು ಅವನು ಮೊದಲು ಅಂದುಕೊಂಡಿರಲಿಲ್ಲ. ಒಂದು ವೇಳೆ ಇದ್ದಿದ್ದರೆ ಆತನು ಬರ್ತಾನೂ ಇರಲಿಲ್ವೋ ಏನೋ. ಈಗ ಬಂದಾಗಿದೆ, ಕಾಡಿನ ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದಾನೆ. ಹಾಗಾದರೆ ಈ ಕಾರ್ವೇರು ಮಹರ್ಷ್, ಈ ಕಾಡಿಗೆ ಬಂದಂಥ ಕಾರ್ವೇರು ಮಹರ್ಷ್ ಪರಿಸ್ಥಿತಿ ಏನಾಯಿತು? ಅವ ವಾಪಸ್ ಮರಳಿ ಹೋದ್ನ ಅಥವಾ ಅಲ್ಲಿಂದ ಅವನಿಗೆ ಮುಂದಕ್ಕೆ ದಾರಿ ಸಿಕ್ಕಿತ? ಏನಾಯ್ತು ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡುವ. ಇವತ್ತಿಗೆ ಈ ತರಗತಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು. Don't forget to like our video and subscribe our YouTube channel for all the updates.